ಈರಮ್ಮ, ಅಲ್ಲ, ಏನು ಕೈಯಲ್ಲಿ ಕತ್ತಲ್ಲಿ ಮುಗ್ಮಟ್ಟು ಏನೂ ಇಲ್ಲ, ಎಲ್ಲ ಯಾಕೆ ತೆಗ್ದಿಟ್ಟಿದ್ಯಾ? ಅದಾ ಮೊರೆ, ಈಗ ಸ್ನಾನ ಮಾಡಿ ಬಂದೆ, ಅದಕ್ಕೆ ಎಲ್ಲ ತೆಗೆದಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಹೊಟ್ಟೆ ಭಾಳ ಕಡದ್ಲು ಇವತ್ತು, ಒಂಚೂರು ಕುಂದ್ರ ಕುಟ್ಟಿಲ್ಲ ನಿಂದ್ರ ಕುಟ್ಟಿಲ್ಲ. ಅದಕ್ಕೆ ಇವಾಗ ಸ್ನಾನ ಮಾಡಿ ಬಂದೆ ಮೊರೆ. ಬಂದು ನಿಂದ್ರಷ್ಟರಲ್ಲಿ ನೀವು ಬಂದ್ರಿ. ಅವಳು ಮಲ್ಕೊಂಡವಳೆ, ಅದಕ್ಕೆ ಹೋಗಿ ಸ್ನಾನ ಮಾಡಿ ಬಂದೆ ನೋಡಿ. ಎಷ್ಟೊಂದು ಕಾಡತಾಳೆ ಗೊತ್ತಾ, ಅಯ್ಯಪ್ಪ, ಹೇಳ್ಬಾರ್ದು ಅದನ್ನ, ಆ ರೀತಿ ಕಾಡ್ತಿದ್ದಾಳೆ ಮೊರೆ. ಹೌದಾ, ಸರಿ, ನೀನೆಲ್ಲ ಹಾಕೊಳ್ಳೋಗು, ನಾನು ಬಟ್ಟೆ ಚೇಂಜ್ ಮಾಡಿ ಬರ್ತೀನಿ. ಡ್ಯೂಟಿಯಿಂದ ಈಗ ಬಂದ್ವಿ, ತುಂಬ ಸುಸ್ತಾಗ್ತದೆ, ಒಂದೊಂದು ಕಪ್ ಕಾಫಿ ಮಾಡಿಕೊಟ್ಟು ಹೋಗಿ ಹಾಕೊಳ್ಳಮ್ಮ. ನನಗಂತೂ ಯಾಕೋ ತಲೆ ಭಾರ ಆಗ್ಬಿಟ್ಟಿದೆ. ಸರಿ, ನನ್ನ ಬೇರೆ ನೈಟ್ ಡ್ಯೂಟಿ ಇದೆ, ಸ್ವಲ್ಪ ಬೇಗ ಮಾಡಮ್ಮ. ಆಮೇಲೆ ಬೇಗ ಅಡುಗೆ ಮಾಡಿಬಿಡು, ಸ್ವಲ್ಪ ರೆಸ್ಟ್ ತೊಗೋತೀನಿ, ಊಟ ಮಾಡಿ ಮಲ್ಕೊಂಡು 10 ಗಂಟೆಗೆ ಮತ್ತೆ ಹೋಗ್ಬೇಕು ನಾನು. ಸರಿ ಯಜಮಾನ್ರೆ. ರೀ, ಇವತ್ತು ಅವನ್ನ ಅರೆಸ್ಟ್ ಮಾಡಿದ್ದೀರಲ್ಲ, ಸ್ವಲ್ಪ ಹುಷಾರಾಗಿರಿ. ಏನು, ಯಾಕಂದರೆ ಅವರು ದೊಡ್ಡ ರೌಡಿಗಳು, ಏನು ಬೇಕಾದರೂ ಆಗ್ಬೋದು. ನೀವು ಹುಷಾರಾಗಿರಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೀವು ನೈಟ್ ಬೇರೆ ಒಬ್ಬರೇ ಹೋಗ್ತಾ ಇದ್ದೀರಾ. ನನಗೂ ಕಳ್ಸೋಕ್ಕೆ ಬೇಜಾರು, ಆದರೆ ಏನು ಮಾಡೋದು, ಡ್ಯೂಟಿಗೆ ಹೋಗಲೇಬೇಕು. ನೋಡಿ, ಅವನು ದೊಡ್ಡ ಗುಂಡ ಅಂತೆ ಊರಿಗೆ. ಅವನ ಮಗನ್ನ ಬೇರೆ ನೀವು ಅರೆಸ್ಟ್ ಮಾಡಿದ್ದೀರಾ, ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೇದಂತ ಅನಿಸುತ್ತೆ ನನಗೆ. ಹೌದಮ್ಮ, ಸ್ವಲ್ಪ ಹುಷಾರಾಗಿರಬೇಕು. ನೀನು ಮನೇಲಿ ಹುಡುಗಿನ ಹುಷಾರಾಗಿ ನೋಡ್ಕೊ. ಸರಿನಾ? ಇಲ್ಲಿಗೂ ಬಂದರೆ ಅವರು, ಯಾಕಂದರೆ ನಾನು ಅವನ್ನ ಅರೆಸ್ಟ್ ಮಾಡಿದ್ದೀನಿ ಅಂದರೆ ಯಾರನ್ನೂ ಏನು ಬೇಕಾದ್ರೆ ಮಾಡೋಕ್ಕೂ ಹಿಂಜರಿಯಲ್ಲ ನಾನು. ಸರಿ ರೀ, ಬನ್ನಿ ಊಟ ಮಾಡಿ, ನಿಮ್ಮ ಜಾಗೃತಿ ಒಳಗೆ ನೀವಿರಿ. ಓ ಸರಿಮ್ಮ, ನನಗೆ ಬೇಗ ಒಂದು ಕಪ್ ಟೀ ಕೊಟ್ಟು ಊಟ ಕೊಟ್ಬಿಡು. 1-2 ತಾಸು ಮಲ್ಕೊಂಡ್ಬಿಡ್ತೀನಿ, ಆಮೇಲೆ ಇದನ್ನು ಮಾಡಕ್ಕೆ ಬರ್ತೈತಿ. ಆಯ್ತು ರೀ, ಅಷ್ಟೇ ಮಾಡೋಣ. ನಾವು ಒಂದು ದೊಡ್ಡ ರೌಡಿ ಮಗನ್ನ ಅರೆಸ್ಟ್ ಮಾಡಿದ್ದೀವಿ. ಅವನು ಏನು ರೌಡಿತನ ಮಾಡ್ತಿರ್ತಾನಂದ್ರೆ, ಹುಡುಗಿರನ್ನೆಲ್ಲ ಕಿಡ್ನಾಪ್ ಮಾಡಿ ಆ ಕಡೆ ಈ ಕಡೆ ಮಾರೋದು, ಹಾಗೆ ತನಗಿಷ್ಟವಾದ ಹುಡುಗಿರನ್ನೆಲ್ಲ ರೇಪ್ ಮಾಡಿ ಅವ್ರನ್ನ ಕೊಲೆ ಮಾಡಿಬಿಡೋದು, ಮತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲನೂ ಈ ಥರ ಕಿಡ್ನಾಪ್ ಮಾಡಿಬಿಟ್ಟು ಭಿಕ್ಷೆ ಬಿಡಕ್ಕೆ ಬಿಡೋದು, ಈ ರೀತಿ ಮಾಡ್ತಿರ್ತಾನೆ. ಹಾಗಾಗಿ ಅವನು ಕೆಟ್ಟ ದುರಾಲೋಚನೆ ಎಲ್ಲ ಹೋಗಲಿ ಅಂತ ನಾವು ಅವನ್ನ ಅರೆಸ್ಟ್ ಮಾಡಿರ್ತೀವಿ. ಸೊ ಅವನಿಗೆ ಗಲ್ಲಿಗೂ ಆಗ್ಬಿಡ್ತದೆ. ಹೀಗಾಗಿ ಅವರ ತಂದೆಗೆ ಸಿಟ್ಟು ಬಂದಿದೆ ಈಗ. ಅದಕ್ಕಾಗಿ ನಮಗೆ ಏನು ಮಾಡಿಬಿಡ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀವಿ ನೋಡಿ. ಸರಿ ನೀಲ, ಮಗುನ ಎತ್ತು, ನೀನು ರಮಸು, ನಾನು ಬರ್ತೀನಿ. ರೀ, ಯಾಕೋ ನಿಮ್ಮನ್ನು ಕಳ್ಸಕ್ಕೆ ಮನಸ್ಸೇ ಇಲ್ಲ ರೀ, ಪ್ಲೀಸ್ ಹೋಗ್ಬಿಡಿ ರೀ. ಯಾಕೆ ಚಿನ್ನ ಹಂಗೆ ಮಾತಾಡ್ತೀಯ? ಡ್ಯೂಟಿ ಅಲ್ವಾ, ನಿನಗೂ ಗೊತ್ತೇ. ಹಾಂ, ಆದರೂ ಹುಷಾರು, ಮಗು ಕಡೆ ಹುಷಾರು. ಮಗು ಅಳ್ತಾ ಇದೆ ನೋಡಲಿ, ಹೋಗಿ ರಮ್ಸು. ಮಗು ಅಳ್ತಾ ಇದೆ ರೀ, ಆದರೆ ನಿಮ್ಮನ್ನು ಕಳ್ಸಕ್ಕೆ ನಂಗೆ ಮನಸ್ಸಿಲ್ಲ. ನಾನು ಡ್ಯೂಟಿಗೆ ಬಂದುಬಿಡ್ತೇನೆ ರೀ. ಈರಮ್ಮ ನೋಡ್ಕೋತಾಳೆ, ನಾನು ಬಂದುಬಿಡ್ತೀನಿ. ಅಯ್ಯೋ ಹುಚ್ಚಿ, ಎಷ್ಟೊಂದು ಕಾಳಜಿ ಇದೆಯಾ ನನ್ನ ಮೇಲೆ? ಇಲ್ಲ ತಗೋ, ನಾನು ಏನೂ ಆಗಲ್ಲ, ಎಲ್ಲ ನಿನಗೆ ಡೀಟೇಲಾಗಿ ಎಲ್ಲ ಇದನ್ನು ಮಾಡ್ತಾ ಇರ್ತೀನಿ. ಮೆಸೇಜ್ ಮಾಡ್ತಾ ಇರ್ತೀನಿ, ಹುಷಾರಾಗಿರು. ಏನು ಅಲ್ಲೆಲ್ಲ ಇದ್ದಾರಲ್ಲ, ಎಲ್ಲ ಪೊಲೀಸರು ಇದ್ದಾರೆ. ಯಾಕೆ ನನ್ನ ಬಗ್ಗೆ ಚಿಂತೆ ಮಾಡ್ತೀವ? ಓಕೆನಾ? ಬಾಯ್ ಕಣಮ್ಮ, ಹುಷಾರಾಗಿರು, ನೀನು ಮಗು ಹುಷಾರು. ಆದರೂ ಮನಸ್ಸಿಗೆ ಗೊತ್ತಿಲ್ಲ ಮೇಡಮ್, ನಿಮ್ಮನ್ನು ಕಳ್ಸಕ್ಕೆ ಮನಸ್ಸೇ ಇಲ್ಲ ನನಗೆ. ಅವನ್ನ ಅರೆಸ್ಟ್ ಮಾಡೋಂಗೆ ಮಾಡಿಬಿಟ್ಟು ಈಗ ಮನಸ್ಸಲ್ಲಿ ಕೊರಿಯೋಕ್ಕಾಗ್ತಾ ಇದೆ. ನಮ್ಮ ಕೆಲಸನೇ ಹಾಗಲ್ವಾ? ಆದರೂ ನಾವು ದೊಡ್ಡ ಮಂದಿ ರೌಡಿಗಳೆಲ್ಲ ಅರೆಸ್ಟ್ ಮಾಡಿದ್ರೆ ಪೊಲೀಸರಾಗಿ ನಾವೇ ಭಯ ಪಡಬೇಕಾಗತ್ತೆ. ನೋ ನೀಲಾಂಬರಿ, ಯು ನಾಟ್ ಕ್ರೈಯಿಂಗ್, ಓಕೆ? ನೀನು ಸ್ಟ್ರಿಕ್ ಆಗಿರಬೇಕು. ಏನು ಈ ರೀತಿ ಅಳಬುರ್ಕಿಯಾಗಿದೆಯಾ? ಇನ್ಸ್ಪೆಕ್ಟರ್ ಅಮ್ಮ ನೀನು. ಇನ್ಸ್ಪೆಕ್ಟರ್ ಆಗಿ ಈ ರೀತಿ ಮಾತಾಡೋದು ಸರಿಯಲ್ಲ. ನಾವು ಇನ್ನೂ ಮುಂದೆ ಮುಂದೆ ಹೋಗಬೇಕು ಗೊತ್ತಾ? ನನ್ನ ಮಗಳನ್ನ ದೊಡ್ಡ ಕಲೆಕ್ಟರ್ನ ಅಥವಾ ಅವಳನ್ನ DC ಮಾಡಿಬಿಟ್ರೆ ನನಗೆ ಅದೇ ನನ್ನ ಆಸೆ. ಈ ರೀತಿ ತಪ್ಕೊಂಡು ಹೇಳ್ತಾ ಇದೆಯಲ್ಲ ಹುಚ್ಚಿ. ಸರಿ, ಬೆಳಗ್ಗೆನೇ ಬರ್ತೀನಿ. ಅಲ್ಲ, ಅದು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಸರಿ, ಓಕೆ, ಬಾಯ್. ನೀನು ಮುಂದೆ ನಿಂತರೆ ನಿಂಗೆ ಹೀಗೆ ಕಣ್ಣೀರು ಹಾಕೊಂತ ನಿಂದಿರ್ತೀಯಾ? ಈರಮ್ಮ, ಈರಮ್ಮ, ಇಲ್ಲಿ ಅಮ್ಮವ್ರ ಹತ್ರ ಬಂದ್ಕೊಂಡ್ರು. ಸರಿ ಯಜಮಾನ್ರೆ, ಬಂದೆ. ಓಕೆ, ಬರಲಾ? ಐ ಲವ್ ಯು ಡಾರ್ಲಿಂಗ್. ಐ ಲವ್ ಯು ಸೋ ಮಚ್. ಯಾಕೋ ಮನಸ್ಸಲ್ಲಿ ಒಂಥರ ತಳಮಳ, ಇವ್ರನ್ನ ಕಳ್ಸೋಕ್ಕೆ ಮನಸ್ಸಿರಲಿಲ್ಲ. ಏನಾಗ್ತಾ ಇದೆಯೋ, ಇವತ್ತೇನಾಗುತ್ತೋ ಅನ್ನೋ ಭಯದಲ್ಲೇ ಇದ್ದೀನಿ ನಾನು. ಮಲಗಿ ಮಲಗಿ ಗುಪ್ಪಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ಮಗುವಮ್ಮ ನೀನು. ನೀ ಅಳದಿರುವೆ ಕಂದನಿ, ನಗು ನಗುತ್ತಿರುನಿ ಕಂದನಿ, ನನ್ನನ್ನು ನೋಡಮ್ಮ ಇಲ್ಲಿ, ನೀನು ನಗು ಕಂದ. ನಿಮ್ಮಪ್ಪ ಡ್ಯೂಟಿಗೆ ಹೋಗಿದ್ದಾರೆ, ನಾನು ನೀನೇ
ಬರ್ತಾರಮ್ಮ, ಬರ್ತಾರೆ. ಮಲ್ಕೋ, ಅಳ್ಬೇಡ, ಮಲ್ಕೊಮ್ಮ. ಅಮ್ಮೋರಿ, ಈರಮ್ಮ, ಇವತ್ತೊಂದಿನ ನನ್ನ ಪಕ್ಕದಲ್ಲೇ ಮಲ್ಕೋ. ಯಾಕಮ್ಮವ್ರು ಇಷ್ಟೊಂದು ಭಯ ಪಟ್ಟಿದ್ದೀರಾ? ಮಕ್ಕ ಯಾಕೆ ಹಂಗೆ ಸಪ್ಪಗೆ ಮಾಡಿದ್ದೀರಾ? ಈರಮ್ಮ, ಯಾಕೋ ಇವರು ಡ್ಯೂಟಿಗೆ ಹೋಗಿದ್ದಾರೆ, ಭಯ ಆಗ್ತಾ ಇದೆಮ್ಮ. ಅಲ್ಲ ಮೋರಿ, ನೀವು ಸರ್ಕ್ಕಿಂತ ಸ್ಟ್ರಿಕ್ ಆಫೀಸರು, ಇಷ್ಟಕ್ಕೆ ಭಯ ಪಡ್ತಾ ಇದ್ದೀರಾ? ಏನೂ ಆಗಲ್ಲ, ಮಲ್ಕೊಳ್ಳಿ. ಅಮ್ಮೋರೆ, ಫೋನ್ ಬರ್ತಾ ಇದೆ ನೋಡಿ. ಹಲೋ. ಹಲೋ ಮೇಡಮ್, ನಾನು ಕಾನ್ಸ್ಟೇಬಲ್ ಮಾತಾಡ್ತಾ ಇರೋದು. ಹೇಳು ಈರಪ್ಪ, ಏನಾಯ್ತು? ಮೇಡಮ್, ಅದು ಆ ರೌಡಿ ತಪ್ಪಿಸ್ಕೊಂಡು ಯಜಮಾನ್ರಿಗೆ ಗುಂಡು ಹೊಡೆದು ಹೋಗ್ಬಿಟ್ಟಿದ್ದಾರೆ. ಏನು ಹೇಳ್ತಾ ಇದ್ದೀರಾ? ಅದು ಹೇಗಾಯ್ತು? ಅವನು ಹೇಗೆ ತಪ್ಪಿಸ್ಕೊಂಡ? ಅಲ್ಲ, ಅಷ್ಟೆಲ್ಲ ನೀವು ಕಾನ್ಸ್ಟೇಬಲ್ ಆಫೀಸ್ ಎಲ್ಲ ಇರುವಾಗ ಅವನು ಹೇಗೆ ತಪ್ಪಿಸ್ಕೊಂಡ? ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಏನು ಅಂತ? ಅಲ್ಲ, ಎಲ್ಲರಿಗೂ ಬಿಟ್ಟು ಯಜಮಾನ್ರಿಗೆ ಗುಂಡು ಬಿತ್ತ? ಏನು ಹೇಳ್ತಾ ಇದ್ದೀರಾ ಮೋರಿ? ಯಜಮಾನ್ರಿಗೆ ಏನಾಯ್ತು? ಅಲ್ಲ, ಈಗ ಹೇಗಿದ್ದಾರೆ ಸರ್? ಅಮ್ಮೋರಿ, ಸರ್ ತುಂಬ ಕ್ರಿಟಿಕಲ್ ಕಂಡೀಷನ್ ಒಳಗಿದ್ದಾರೆ. ನೀವು ಬೇಗ ಬರಬೇಕು ಅಮ್ಮೋರಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್ನ. ನಾನು ಎಲ್ಲಿ ಬರಬೇಕೀಗ? ಆ ದೊಡ್ಡ ಬಂಗ್ಲೆ ಇದೆಯಲ್ಲ, ಅಲ್ಲೇ ಬನ್ನಿ ಅಮ್ಮೋರಿ, ಅಲ್ಲೇ ಇದ್ದಾರೆ ಯಜಮಾನ್ರು. ಸರಿ, ನಾನು ಈಗಲೇ ಬಂದೆ. ಇರ್ಮ, ಮಗುನ ಹುಷಾರಾಗಿ ನೋಡ್ಕೊ. ಅಲ್ಲಿ ಹೋದರೆ ನನಗೂ ಏನಾದರೂ ಆಗ್ಬೋದು. ನಮ್ಮ ಯಜಮಾನ್ರದ್ದು ಬದುಕುಳಿಯೋ ಸ್ಥಿತಿಲಿಲ್ಲ, ಅವ್ರಿಗೆ ಗುಂಡೇಟ್ ಬಿಡ್ತಿದೆ ಅಂತ. ಇನ್ನು ಏನಾಗುತ್ತೋ ಅನ್ನೋ ನನಗೆ ಅರಿವಿಲ್ಲ. ನನ್ನ ಮಗು ನಿನ್ನ ಮೇಲೆ ಭಾರ ಹಾಕೋಗ್ತಾ ಇದ್ದೀನಿ. ಇರಮ್ಮ, ಯಾರಿಗೆ ಹೇಳ್ದಿರೋ ಸತ್ಯನ ನಿನಗೆ ಹೇಳ್ತಾ ಇದ್ದೀನಿ. ಏನಾಯ್ತು ಅಮ್ಮೋರೆ? ಏನು ಮಾತಾಡ್ತಾ ಇದ್ದೀರಾ ನೀವು? ಎಂಥ ಚಲೋ ಸುಖ ಸಂಸಾರ ನಿಮ್ಮದು. ಅಲ್ಲ, ಇದೇನಾಯಿತು? ಯಜಮಾನಿಗೆ ಗುಂಡೆ ಇಟ್ಬಿತ್ತ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಮ್ಮೋರೆ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದಮ್ಮ, ಹೌದು, ಅವ್ರಿಗೆ ಗುಂಡು ಬಿದ್ದಿದೆ ಅಂತೆ. ಈಗ ನಂಬಲೇಬೇಕಾಗಿತ್ತು. ನಮ್ಮ ಪಿ ಸಿನೇ ಫೋನ್ ಮಾಡಿದ್ರು. ನೋಡು, ನೀನು ಮಗುನ ಹುಷಾರಾಗಿ ನೋಡ್ಕೊ, ನಾನು ಹೋಗ್ತೀನಿ. ಅಲ್ಲಿ ಬದುಕುಳಿದು ಬಂದರೆ ನನ್ನ ಮಗಳನ್ನ ನಾನು ನೋಡ್ತೀನಿ, ಇಲ್ಲ ನನ್ನ ಮಗಳನ್ನ ನಿನ್ನ ಮಗಳಾಗಿ ನೋಡ್ಕೋತೀನಿ ಅಂತ ಮಾತು ಕೊಡು ಈರಮ್ಮ, ಮಾತು ಕೊಡು. ಅಮ್ಮೋರೆ, ಕೊಡು ಈರಮ್ಮ ಮಾತು. ಅಮ್ಮೋರೆ, ಲಕ್ಷ್ಮಿ, ನೀವು ಬದುಕುಳಿದು ಬಂದೇ ಬರ್ತೀರ ಅನ್ನೋ ನನಗೆ ಭರವಸೆ ಇದೆ. ಆದರೂ ನಾನು ಮಾತು ಕೊಡ್ತಾ ಇದ್ದೀನಿ, ಲಕ್ಷ್ಮಿ ಯಾವತ್ತಿದ್ರು ನನ್ನ ಮಗಳೇ ಅಮ್ಮೋರೆ, ನನ್ನ ಮಗಳೇ. ಅವಳನ್ನ ಚೆನ್ನಾಗೇ ನೋಡ್ಕೋತೀನಿ, ಖುಷಿಯಾಗಿ ನೋಡ್ಕೋತೀನಿ, ಅವಳನ್ನ ದೊಡ್ಡ DC ಮಾಡ್ತೀನಿ ಅನ್ನೋದನ್ನು ನನ್ನ ಕನಸಲ್ಲಿದೆ ಅಮ್ಮೋರೆ. ಇಷ್ಟು ಸಾಕು ಈರಮ್ಮ. ನೀನು ಹೋದ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ದೆ ಅಂತ ಅನಿಸುತ್ತೆ. ಈ ಜನ್ಮದಲ್ಲಿ ನನ್ನ ಋಣ ತೀರಿಸಕ್ಕೆ ಬಂದಿದ್ದೆ. ಚಿಕ್ಕ ವಯಸ್ಸಲ್ಲೇ ನನ್ನ ಮಗುನ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಬರ್ತೀನಿ, ಬದುಕುಳಿದು ಬಂದರೆ ನನ್ನ ಪುಣ್ಯ, ಇಲ್ಲ ಅಂದರೆ ನನ್ನ ಮಗುನ ನೀನೇ ನೋಡ್ಕೊ ಈರಮ್ಮ, ನೀನೇ ನೋಡ್ಕೊ. ಮಮ್ಮಿ, ಮಮ್ಮಿ, ಮಮ್ಮಿ. ಅಮ್ಮೋರೆ, ನೀವು ಹೋಗ್ಬೇಡಿ, ಬನ್ನಿ, ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ. ಪಾಪು, ಪಾಪು, ಹುಷಾರಮ್ಮ, ಹುಷಾರು ನನ್ನ ಕಂದ. ಅಳ್ಬೇಡಮ್ಮ. ನೋಡು, ನೀನು ದೊಡ್ಡ DC ಆಗಬೇಕು, ನಿನ್ನ ಆಸೆನ ನೆರವೇರಿಸ್ಕೋಬೇಕು. ನೀನು ಈ ರೀತಿ ಕಣ್ಣೀರು ಹಾಕ್ಬಾರ್ದು ಮಗಳೇ. ನೋಡು, ನಾನು ನಿಮ್ಮಪ್ಪ ಹೇಗೆ ದೇಶ ಸೇವೆ ಮಾಡ್ತಾ ಇದ್ವು, ಹಾಗೆ ನೀನು ಈ ದೇಶದಲ್ಲಿ ದೊಡ್ಡ ದೊಡ್ಡ ಗೂಂಡಗಳನ್ನೆಲ್ಲ ಮಟ್ಟ ಹಾಕು, ಮೇಲೆ ಆಗಬೇಕು. ಅದೇ ನನ್ನ ಆಸೆ ನಮ್ಮ, ಅದೇ ನನ್ನ ಆಸೆ. ನನ್ನ ಆಸೆ ನೆರವೇರಿಸ್ತೀಯಾ? ನೋಡು, ನಾನೀಗ ಡ್ಯೂಟಿ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ, ವಾಪಸ್ ಬರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೆ ಕಂಡ ನೀನು ನೋಡ್ಬಿಟ್ಟು ಹೋಗ್ತೀನಿ ಮಗಳೇ, ಹೋಗಿ ಬರ್ತೀನಿ. ಮಲಗಿ ಮಲಗಿ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾನೆ ಮಗುವಮ್ಮ ಇರಮ್ಮ. ಮಗುನ ಕರ್ಕೊ. ಇವಳು ಅಳುವೇ ನಿಲ್ಲಿಸ್ತಾ ಇಲ್ಲ. ನನಗೆ ಇವಳು ನೋಡಿದ್ರೆ ಇನ್ನೂ ಅಳು ಬರುತ್ತೆ. ಈರಮ್ಮ, ನನ್ನ ಮಗಳು ಕಪ್ಪಿಗಿದ್ದಾಳೆ ಅಂತ ಯಾರು ಹೇಳಿಸ್ಬಾರ್ದು, ಅವಳ ದೊಡ್ಡ ವ್ಯಕ್ತಿ ಮಾಡಬೇಕು ಈರಮ್ಮ. ಮೊರೆ, ಹೋಗ್ಬೇಡಿ, ಇಲ್ಲಿಂದ ಎಲ್ಲಾದರೂ ದೂರ ಹೋಗ್ಬಿಡೋಣ ಮೊರೆ, ದೂರ ಹೋಗ್ಬಿಡೋಣ. ಇಲ್ಲ, ನಾನು ಹೋಗಲೇಬೇಕು. ನನ್ನ ಗಂಡನ ನಾನು ಬದುಕಿಸಬೇಕು. ಯಾಕಂದರೆ ನನ್ನ ಗಂಡನ ನಾನು ಬದುಕಿಸ್ಬೇಕಾಗ್ಯಾನಮ್ಮ. ಅವನ್ನ ಏನಾಗಿದೆ ಅಂತ ನೋಡಬೇಕು, ನಾನು ಹೋಗಬೇಕು. ಇಲ್ಲ ಅಂದರೆ ಅಪಾಯ ಕಟ್ಟಿದ್ದೆ ನನಗಾಗುತ್ತೆ, ನನ್ನ ಮಗುಗೂ ಬರುತ್ತೆ. ಈ ಮಗುನ ಕರ್ಕೊಂಡು ಇಲ್ಲಿಂದ ದೂರ ಹೊರಟೋಗಮ್ಮ. ಸರಿ ಅಮ್ಮೋರೆ, ಹೋಗ್ತೀನಿ. ಈರಮ್ಮ, ಈ ಆಸ್ತಿ ಎಲ್ಲಿ ಹೋಗಲ್ಲ,
ಈ ಆಸ್ತಿ ಇವಳ ಹೆಸರಲ್ಲೇ ಇದೆ. ಇವಳು ದೊಡ್ಡವಳಾಗಿ ಮದುವೆ ಆಗಿ ಇವಳ ಮಗು ಬರುತ್ತಲ್ಲ, ಆವಾಗಲೇ ಇವಳ ಆಸ್ತಿ ಇವಳ ಮಗುಗೆ ಹೆಸರಲ್ಲಿ ಹೋಗೋದು. ಅಲ್ಲಿವರೆಗೂ ಈ ಆಸ್ತಿ ಬೇಕಾದವ್ರು ಅನುಭವಿಸಿದ್ರಾತು, ಬೇಕಾದವ್ರು ಉಪಯೋಗಿಸಿದ್ರು ಈ ಆಸ್ತಿ ಯಾರ ಹೆಸರಿಗೂ ಆಗಲ್ಲ. ಆ ರೀತಿ ವಿಲ್ ಮಾಡಿ ಇಟ್ಟಿದ್ದೇವೆ ನಾವು. ಇದು ಯಾರಿಗೂ ಆಗಲ್ಲ, ಗೊತ್ತಾಯ್ತಾ? ಸರಿ, ನಾನು ಬರಲಾ ಇರಮ್ಮ? ಬೇಡಕಂದ, ಮಮ್ಮಿ ಬರ್ತಾರೆ, ಮಮ್ಮಿ ಬರ್ತಾರೆ. ಈರಮ್ಮ, ನಾನು ಹೋಗಿ ಬರ್ತೀನಿ. ಮಗು ಹುಷಾರು. ಬರ್ತೀನಿ ಕಂದ ಲಕ್ಷ್ಮಿ. ಅಮ್ಮ ಬರ್ತೀನಿ. ಆಳ್ತಾ ಕುಂತ್ರೆ ನನ್ನ ಕೆಲಸ ಆಗಲ್ಲ. ಬರ್ತೀನಿ ಇರಮ್ಮ. ಸರಿ ಅಮ್ಮವ್ರೆ, ಹುಷಾರಾಗಿ ಹೋಗಿ ಕ್ಷೇಮವಾಗಿ ಮನೆಗೆ ಬನ್ನಿ. ಬೇಡಕಂದ, ಮಮ್ಮಿ ಬರ್ತಾರೆ, ಮಮ್ಮಿ ಬರ್ತಾರೆ. ಜೂಲಾಲಿ ಜೂಲಾಲಿ ಕಂದ ಜೋ 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 ಮುತ್ತು ಮುತ್ತು ಜೋ ಜೋ. ಪಾಪ ಮಗುನು ಬೇಜಾರು ಮಾಡ್ಕೊಂತು. ಇಂಥ ಪರಿಸ್ಥಿತಿ ಬಂತು. ಕೋಟ್ಯಾಧೀಶ್ವರ ದೇವ್ರಿಗೆ ಈ ಕೆಲಸನೇ ಮುಖ್ಯ. ಆ ಕೆಲಸದಲ್ಲಿ ಈ ರೀತಿ ಇದೆ, ಏನು ಮಾಡೋಕ್ಕಾಗಲ್ಲ. ಈ ಮಗುನ ನಾನು ಏನಾದರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಲೇಬೇಕು. ಏ ಹುಡುಗಿ, ಯಾರು ನೀವು? ಇಲ್ಲಿಗೆ ಬಂದಿದ್ದೀರಾ? ಓಯ್, ಆ ಇನ್ಸ್ಪೆಕ್ಟರ್ ಮಕ್ಕಳಲ್ಲಿ? ಯಾ ಇನ್ಸ್ಪೆಕ್ಟರ್ ಮಗಳು ಇಲ್ಲ, ಯಾ ಮಕ್ಕಳು ಇಲ್ಲ. ಇದು ನನ್ನ ಮಗು. ನಾನು ಇವ್ರ ಮನೆ ಕೆಲಸದಾಳು. ಅವ್ರ ಮಗು ಇಲ್ಲ. ಅಮ್ಮ, ಕೂದಲ ಬಿಡಿ ಅಮ್ಮ, ಕೂದಲ ಬಿಡಿ. ನಿಜ ಬಾಯ್ ಬಿಡ್ತೀಯಾ ಅಥವಾ ಮಗುನ ಸಾಯಿಸ್ಬಿಡೋಣ? ಇಲ್ಲ ಇಲ್ಲ ಅನ್ನೋರೆ, ಈ ಮಗು ನಂದು. ನೋಡಿ ಮಗು ಎಷ್ಟು ಕಪ್ಪಗಿದೆ. ಈ ಮಗು ನಂದು. ನನ್ನ ಗಂಡ ಕಪ್ಪಗಿದ್ದಾನೆ. ಈ ಮಗು ನಂದು. ನನ್ನ ಗಂಡ ಕುಡಿದು ಮನೆ ಬಿಟ್ಟು ಹೋಗೋನಿ. ಇವ್ರ ಮನೇಲಿ ಬಾಂಡೆ ಮುಸ್ರ ತಿಕ್ಕೊಂಡಿದ್ದೀನಿ. ಇವರು ಇವತ್ತು ಇವ್ರ ಮಗಳನ್ನ ದೂರ ಎಲ್ಲೋ ಕಳಿಸಿ ಡ್ಯೂಟಿಗೆ ಹೋದ್ರು. ಅದಕ್ಕೆ ನಾನು ಯಾರೂ ಇಲ್ಲ ಅಂತ ಅವ್ರ ರೂಮಲ್ಲಿ ಬಂದು ಮಲ್ಕೊಂಡಿದ್ದೆ ಅಷ್ಟೇ. ಕಾಲು ಹಿಡ್ಕೊತೀನಿ ಅನ್ನೋರೆ, ಬಿಟ್ಬಿಡಿ ಅನ್ನೋರೆ. ಕಾಲು ಹಿಡ್ಕೋತೀಯ? ಕಾಲು ಹಿಡ್ಕೋತೀಯನೇ ನಂದು? ಯಜಮಾನ್ರೆ, ಇವಳು ನನ್ನ ಕಾಲು ಹಿಡ್ಕೋತಾಳಂತೆ. ನೋಡ್ಕೊಳ್ಳ, ಒಂದು ಕೈ ಚೆನ್ನಾಗೇ ಇದ್ದಾಳೆ. ಅನ್ನೋರೆ, ಬೇಡ ಅನ್ನೋರೆ, ನಾನೇನು ಮಾಡಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಿ ಅನ್ನೋರೆ. ಏಯ್, ಹೋಗಿ ಅವಳನ್ನ ಏನು ಬೇಕಾದರೂ ಮಾಡಿ ಮಗುನ ಎತ್ಕೊಂಡು ನಡೆಯೋ ಹೋಗೋಣ. ಅಯ್ಯೋ ಅನ್ನೋರೆ, ನನ್ನನ್ನು ಬಿಟ್ಬಿಡಿ ಅನ್ನೋರೆ. ಅನ್ನೋರೆ, ನಿಮ್ಮ ಕಾಲು ಹಿಡ್ಕೋತೀನಿ. ಅವ್ರಿಗೆ ನನ್ನನ್ನು ಬಿಡು ಅಂತ ಹೇಳಿ. ಆ ಮಗು, ಆ ಇನ್ಸ್ಪೆಕ್ಟರ್ ನಮ್ಮ ಮುಂದೆ ಬಿಟ್ಬಿಡಿ. ಆದರೆ ನಿಮಗೊಂದು ಸತ್ಯ ಗೊತ್ತಾ? ಆ ಮಗುನ ಸಾಯಿಸ್ತಾ ಇದ್ರಲ್ಲ ಈ ಆಸ್ತಿಗೋಸ್ಕರ ತಾನೆ. ಆದರೆ ಆ ಮಗು ಮದುವೆ ಆಗಿ ದೊಡ್ಡವಳಾಗಿ ಒಂದು ಮಗು ಆಗೋವರೆಗೂ ಆಸ್ತಿ ಯಾರ ಕೈಗೂ ಸೇರಲ್ಲ. ಆ ರೀತಿ ವಿಲ್ ಮಾಡಿಟ್ಟಿದ್ದಾರೆ. ಅವ್ರು ಹೋಗುವಾಗ ಈ ಸತ್ಯ ನಂಗೆ ಬಾಯ್ ಬಿಟ್ಟೆ ಹೋದರು. ಏನು ಹೇಳ್ತಾ ಇದೆಯಾ ನೀನು? ನಿಜಾನೇ ಹೇಳ್ತಾ ಇದೆಯಾ? ಏಯ್, ಇವಳನ್ನ ಸೂಟ್ ಮಾಡಿ ಕೊಂದ್ಬಿಡು. ಬೇಡ ಅನ್ನೋರಿ, ಬೇಡ. ಆ ಮಗುಗೆ ಏನು ಮಾಡಬೇಡಿ, ನಾನು ಏನು ಮಾಡಬೇಡಿ. ಅಮ್ಮ, ಆ ಮಗುನ ಸಾಯಿಸ್ಬೇಡಿ ಯಜಮಾನ್ರೆ, ಸಾಯಿಸ್ಬೇಡಿ. ಇವಳನ್ನ ಏನು ಮಾಡೋದು ಯಜಮಾನ್ರಿ? ಇವಳನ್ನೆಲ್ಲರೂ ಆ ಕಡೆ ಕೆರೆ ದಂಡಿಲಿ ಬಿಸಾಕ್ಬಿಡ್ರು. ಆ ಮಗುನ ಎತ್ಕೊಳ್ಳಿ. ನಾನೇನು ಪಡ್ಕೊಂಡೆ ನೋಡಲಿ. ಈರಮ್ಮನ್ನ ಮುಗಿಸೇ ಬಿಟ್ಟಿದ್ದಾರೆ. ನಮ್ಮ ಮಗುನ ಎತ್ಕೊಂಡು ಹೋಗಿದ್ದಾರೆ. ನಿನಗೆ ಯಾರು ಬಾ ಅಂತ ಹೇಳಿದರು? ಕಾನ್ಸ್ಟೇಬಲ್ ಅಲ್ಲಿ ಅವ್ನ ಫೋನ್ ಕಸ್ಕೊಂಡು ಬೇರೆದವ್ರು ಫೋನ್ ಮಾಡಿದ್ದಾರೆ ನಿನಗೆ. ನೀನು ಇಲ್ಲಿ ಬಂದುಬಿಟ್ಟೆ. ನೀನು ಇದ್ದಿದ್ರೆ ಅವ್ರನ್ನಾದರೂ ಉಳಿಸ್ಬೋದಾಗಿತ್ತ? ನೋಡು ಪಾಪ ಈರಮ್ಮನಿಗೆ ಯಾವ ರೀತಿ ಕೊಂದಿದ್ದಾರೆ. ಹ್ಯಾಟ್ಸಪ್ ಈರಮ್ಮ, ಹ್ಯಾಟ್ಸಪ್. ನಮಗೋಸ್ಕರ ನಿಮ್ಮ ಪ್ರಾಣನೇ ಪನಕ್ಕಾಗಿಟ್ಬಿಟ್ಟೆ. ನೀನು ಬದುಕ್ತೀಯಾ, ನಾವು ಸಾಯ್ತೀವಿ, ಮಗುನ ಕರ್ಕೊಂಡು ದೂರ ಹೋಗು ಅಂದೆ. ಆದರೆ ನಮಗೋಸ್ಕರ ನೀನು ಪ್ರಾಣನೇ ಕೊಟ್ಬಿಟ್ಟಲ್ಲಮ್ಮ. ಗ್ರೇಟ್ ಅಮ್ಮ, ಗ್ರೇಟ್. ನೀನು ನಮ್ಮ ದೇಶದ ಒಂದು ಉತ್ತಮವಾದ ಮಹಿಳೆ ಅಲ್ಲ, ಇನ್ನೊಬ್ಬರಿಗೋಸ್ಕರ ಪ್ರಾಣ ಕೊಡುವಂಥದ್ದು ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಆದರೆ ನೀನು ಕೊಟ್ಟಿದ್ಯಾ. ಗ್ರೇಟ್, ಗ್ರೇಟ್. ನನ್ನ ಹ್ಯಾಟ್ಸಪ್ ನಿನಗೆ, ನನ್ನ ಹ್ಯಾಟ್ಸಪ್. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಕಣ್ಣೀರು ಹಾಕ್ತಾ ಕೂತ್ರೆ ನನ್ನ ಮಗಳು ಸಿಗಲ್ಲ ಈರಮ್ಮ, ನನ್ನ ಮಗಳು ಸಿಗಲ್ಲ. ನನ್ನ ಮಗಳನ್ನಾದರೂ ಉಳಿಸ್ಕೋಬೇಕು. ಬರ್ತೀನಿ. ನಾನು ಬದುಕುಳಿದ್ರೆ ನಿನ್ನ ಅಂತಿಮ ಸಂಸ್ಕಾರ ಮಾಡ್ತೀನಿ ಕಣಮ್ಮ, ಮಾಡ್ತೀನಿ. ಅಳ್ಬೇಡ, ಸಮಾಧಾನ ಮಾಡ್ಕೊ. ಬಾ, ನಮ್ಮ ಮಗಳು ನೋಡ್ಕೊ. ನಮ್ಮ ಮೊದಲು ಬಾ. ಯಾರ್ಯಾರ ಜೀವನ ಹೀಗಂತ ಬರೆದ ನಾನು ಭಗವಂತ.